ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಗೌರಿ ಕಲ್ಯಾಣ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮೋನಿಕಾ ಅವ್ರ ಫ್ರೆಂಡ್ಗೆ ಮೆಸೇಜ್ ಮಾಡಿರ್ತಾರೆ, ಇನ್ನೂ ನಾನು ಪ್ರೆಗ್ನೆಂಟ್ ಆಗಿಲ್ವಲ್ಲ ಅಂತ ಹೇಳಿ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸಿರ್ತಾರೆ ಮೋನಿಕಾ. ಅಲ್ಲ ಕಣೆ, ಇವಾಗ ತಾನೇ 2 ದಿನ ಆಗಿದೆ ಗಂಡ ಹೆಂಡತಿ ಸೇರಿ ಅಂತ ಹೇಳ್ತಿದ್ಯಾ, ಇಷ್ಟು ಬೇಗ ಫಾಸ್ಟಾಗಿ ಆಗೋದಕ್ಕೆ ಅದೇನೇನು ಎಕ್ಸ್ಪ್ರೆಸ್ ಟ್ರೈನ್ ಅಂತ ಅಂದ್ಕೊಂಡಿದ್ಯಾ, ಸ್ವಲ್ಪ ತಿಂಗಳು ವೆಯ್ಟ್ ಮಾಡಬೇಕಾಗತ್ತೆ ಅಂತ ಅವ್ರ ಫ್ರೆಂಡ್ ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಅಯ್ಯೋ, ಬೇಗ ಆದರೆ ಸಾಕಪ್ಪ ಪ್ರೆಗ್ನೆಂಟ್ ಅಂತ ಹೇಳಿ ಮೋನಿಕಾ ವಾಶ್ರೂಮ್ ಕಡೆ ಹೋಗಿರ್ತಾರೆ. ಆಮೇಲೆ ವಾಪಸ್ಸು ಬೆಡ್ ಹತ್ರ ಬರ್ತಾರೆ. ಅಲ್ಲಿ ಅವ್ರ ಫೋನ್ ಮತ್ತು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಇರುತ್ತೆ. ಅದನ್ನ ನೋಡಿ ಮೋನಿಕಾ ಟೆನ್ಷನ್ ಆಗ್ತಿರ್ತಾರೆ. ಹಿಂದೆ ತಿರುಗಿ ನೋಡೋಷ್ಟೊತ್ತಲ್ಲಿ ಅಲ್ಲಿ ಅನಿಕೇತ್ ಬಂದಿರ್ತಾರೆ. ಅನಿಕೇತ್ ನೋಡಿ ಮೋನಿಕಾ ಶಾಕ್ ಆಗ್ತಾರೆ. ಅಶೋ, ಈ ಟೈಮಲ್ಲೇ ಇವನು ಬರಬೇಕಾ ಅಂತ ಹೇಳಿ ಮೋನಿಕಾ ಮನಸ್ಸಲ್ಲೇ ಅನ್ಕೋತಾರೆ. ಅನಿಕೇತ್ಗೆ ಮೋನಿಕಾ ಮೇಲೆ ಡೌಟ್ ಶುರು ಆಗಿರುತ್ತೆ. ಏನೋ ಒಬ್ಬೊಬ್ಬಳೆ ಮಾತಾಡ್ಕೋತಿರೋ ಆಗಿದೆ, ಏನು ಮಾತಾಡ್ತಿದ್ಯಾ ಅಂತ ಅನಿಕೇತ್ ಪ್ರಶ್ನೆ ಮಾಡ್ತಾರೆ. ಏನೋ ನಾನು ಮಾತಾಡ್ತಿದ್ನಾ, ಏನೂ ಇಲ್ವಲ್ಲಪ್ಪ ಅಂತ ಮೋನಿಕಾ ಹೇಳ್ತಾರೆ. ಕೇಳಿಸ್ತಿತ್ತಲ್ಲ ಅಂತ ಅನಿಕೇತ್ ಹೇಳ್ತಾರೆ. ಅದು ಅಂತ ಹೇಳಿ ಮೋನಿಕಾ ಟೆನ್ಷನ್ ಆಗ್ತಾರೆ. ಅದೇನು ಅಂತ ಅಂದರೆ ನಾನು ಖುಷಿಯಿಂದ ಹಾಡು ಹೇಳ್ತಾ ಇದ್ದೆ ಅಂತ ಮೋನಿಕಾ ಹೇಳ್ತಾರೆ. ಏನೋ ಖುಷಿ ನಿನ್ಗ ಹಾಡು ಹೇಳ್ತಿದ್ದ ಅಂತ ಹೇಳಿ ಅನಿಕೇತ್ ಡೌಟಲ್ಲೇ ಕೇಳ್ತಾ ಇರ್ತಾರೆ. ಅಲ್ಲ, ನನಗೆ ಖುಷಿ ಆಗಬಾರ್ದು ಅಂತ ಹೇಳಿ ಇಲ್ಲಿ ಮೋನಿಕಾ ಪ್ರೆಗ್ನೆನ್ಸಿ ಕಿಟ್ ಇರ್ತಲ್ಲ ಬೆಡ್ ಮೇಲೆ, ಅದನ್ನ ಮುಚ್ಚಿಡ್ಬೇಕು ಅಂತ ಹೇಳಿ ಅವ್ರ ಸೆರಗಲ್ಲಿ ಅದನ್ನ ಬಚ್ಚಿಡ್ತಾರೆ. ಅದನ್ನ ಅನಿಕೇತ್ ನೋಡ್ತಾರೆ. ಏನ್ ಮುಚ್ಚಿಡ್ತಿದ್ಯಾ ನಿನ್ ಸೆರಗಲ್ಲಿ ಅಂತ ಅನಿಕೇತ್ ಕೇಳ್ತಾರೆ. ಏನೂ ಮುಚ್ಚಿಡ್ತಿಲ್ವಲ್ಲ ಅನಿಕೇತ್. ಏನೂ ಇಲ್ಲ, ಬರೀ ನನ್ನ ನೋವನ್ನ ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ. ನೀನ್ ಯಾವತ್ತಾದ್ರೂ ವಿವೇಕ್ ಅವ್ರ ಹೆಂಡತಿನ ಪ್ರೀತಿಸೋ ತರ ಪ್ರೀತಿಸಿದ್ಯಾ? ಅವ್ನ್ ನೋಡು, ಅವ್ರ ಹೆಂಡತಿನ ಮನೆಯವ್ರ ಮುಂದೆ ಯಾವತ್ತೂ ಬಿಟ್ಕೊಡಲ್ಲ, ಯಾವಾಗ್ಲೂ ಹೆಂಡತಿ ಪರವಾಗಿ ವಿವೇಕ್ ನಿಲ್ತಾನೆ ಅಂತ ಮೋನಿಕಾ ಮಾತನ್ನ ಮರೆಸ್ತಾರೆ. ಅನಿಕೇತ್ಗಂತೂ ಮೋನಿಕಾ ವಿವೇಕ್ ಬಗ್ಗೆ ಕಂಪೇರ್ ಮಾಡ್ತಿರೋದ್ ಕೇಳಿ ತುಂಬಾನೇ ಕೋಪ ಬರುತ್ತೆ. ಜಸ್ಟ್ ಸ್ಟಾಪ್ ಇಟ್ ಅಂತ ಹೇಳಿ ಇಲ್ಲಿ ಅನಿಕೇತ್ ಕೂಗಾಡ್ತಾರೆ. ನನ್ನನ್ ಯಾಕೆ ಅವನ್ಗೆ ಹೋಲಿಸ್ತಾ ಇದ್ಯಾ? ಆ ವಿವೇಕ್ ರೇಂಜು ಪವರು ನನ್ಗಿಲ್ಲ ಅಂತ ನನ್ಗೂ ಗೊತ್ತು ಕಣೆ. ಇಷ್ಟಕ್ಕೂವೆ ನಿನ್ನ ಮದ್ವೆ ಆದ್ಮೇಲೆ ಈ ಮನೇಲಿ ನನ್ಗೆ ಅಷ್ಟೋ ಎಷ್ಟೋ ವ್ಯಾಲ್ಯೂ ಇತ್ತು, ನಿನ್ನ ಮದ್ವೆ ಆದ್ಮೇಲೆ ಎಲ್ಲ ಹಾಳಾಯ್ತು ಕಣೆ ಅಂತ ಅನಿಕೇತ್ ಬೈದ್ ಬಿಡ್ತಾರೆ. ಮೋನಿಕಾ ಕೋಪ ಮಾಡ್ಕೋತಾರೆ. ಅನಿಕೇತ್ ಅಂತ ಹೇಳಿ ಮೋನಿಕಾ ಬಯೋದಿಕ್ ಬರ್ತಾರೆ. ಬೇಡ ಬೇಡ, ನಾನಿವಾಗ ಕೋಪ ಮಾಡ್ಕೊಂಡು ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡಿದ್ರೆ ಆ ಬೆಡ್ ಮೇಲಿರೋ ನನ್ನ ಗುಟ್ಟು ಎಲ್ಲ ರಟ್ಟಾಗುತ್ತೆ. ಇವನನ್ನ ಹೇಗಾದ್ರೂ ಮಾರ್ಸಿ ಇಲ್ಲಿಂದ ಕಳಿಸ್ಬೇಕು ಅಂತ ಮೋನಿಕಾ ಮನ್ಸಲ್ಲಿ ಅನ್ಕೋತಾರೆ. ಹಾಗೆ ಇಲ್ಲಿ ಮೋನಿಕಾ ಮುಂದೆ ಬಂದು ಅನಿಕೇತ್ನ ತಪ್ಕೊಂಡು ಕಣ್ಣೀರಕ್ಕೆ ಶುರು ಮಾಡ್ತಾರೆ. ಅಲ್ಲ, ಇವಳಿಗೇನು ಲೂಸಾ, ಇವಾಗ ತಾನೇ ಬಾಯ್ತಾ ಇತ್ತು, ಇವಾಗ ನೋಡಿದ್ರೆ ತಪ್ಕೋತಿದ್ದಾಳಲ್ಲ, ಏನಾಗಿದೆ ಇವಳಿಗೆ? ಇವಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಬುಟ್ಟಿಗಂತೂ ಯಾವುದೇ ಕಾರಣಕ್ಕೂ ನಾನು ಬೀಳ್ಬಾರ್ದು, ಮೊದಲು ಇಲ್ಲಿಂದ ನಾನು ಮೊದಲು ಎಸ್ಕೇಪ್ ಆಗಬೇಕು ಅಂತ ಹೇಳಿ ಅನಿಕೇತ್ ಅಲ್ಲಿಂದ ಹೊರಟೋಗ್ತಾರೆ. ಅಪ್ಪ ಸದ್ಯ ಈ ಅನಿಕೇತಿಂದ ನಾನು ಬಚಾವಾದೆ, ಮೊದಲು ಈ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನ ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ ಮೋನಿಕಾ ಇದ್ದವರು ಅದನ್ನ ಟೆನ್ಷನಲ್ಲಿ ಡಸ್ಟ್ಬಿನಲ್ಲೇ ಹಾಕ್ಬಿಟ್ಟು ಎಸ್ಬಿಟ್ಟು ಅವ್ರ ಪಾಡ್ಗವರು ಹೊರಟೋಗ್ತಾರೆ. ಆ ಕಡೆ ಗೌರಿ ವಿವೇಕ್ ಇಬ್ರು ಕಾರಲ್ಲಿ ಬರ್ತಿರ್ತಾರೆ. ಸರಿ, ಇನ್ನೇನೋ ನಿಮ್ಮನೆ ಬಂತಲ್ಲ, ನಿನ್ಗೇನಾರೋ ಕೆಲಸ ಇದ್ರೆ ಮಾಡಿಕೊಡು, ನೀನು ಪಾಡಿಗೆ ನೀನು ಬಾ ಅಂತ ಹೇಳಿ ವಿವೇಕ್ ಕಾರನ್ನ ನಿಲ್ಲಿಸ್ತಾರೆ. ಅಲ್ಲ, ನೀವು ಮನೆ ಒಳಗಡೆ ಬರ್ಬೋದಾಗಿತ್ತಲ್ಲ ಅಂತ ಗೌರಿ ಹೇಳ್ತಿರ್ತಾರೆ. ಇಲ್ಲಿ ವಿವೇಕ್ ಮತ್ತೆ ಗೌರಿ ಕಾರಿಂದ ಇಳಿಯೋದನ್ನ ಮನೆ ಒಳಗಡೆ ಇದ್ದಂತ ಕಾಂತ ಮತ್ತೆ ಶಾಂತವೀರಣ್ಣ ನೋಡ್ತಾರೆ. ಆದರೆ ಇಲ್ಲಿ ಗೌರಿ ಕೈಯಲ್ಲಿ ಲಗೇಜ್ ಇರುತ್ತೆ. ಆ ಲಗೇಜ್ ನೋಡಿ ಶಾಂತವೀರಣ್ಣ ಮತ್ತೆ ಕಾಂತ ತುಂಬಾನೇ ಟೆನ್ಷನ್ ಆಗ್ತಾರೆ. ಅಲ್ಲ ರೀ, ಗೌರಿ ಬಂದಿದ್ದಾಳೆ, ಜೊತೆಗೆ ಲಗೇಜ್ ತಂದಿದ್ದಾಳಲ್ಲ, ಇಷ್ಟೊಂದು ಲಗೇಜ್ ತಗೊಂಡ್ಬಂದಿದ್ದಾಳಲ್ಲ ರೀ, ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಮಗಳನ್ನ ನಮ್ಮನೇಲೆ ಬಿಟ್ಟು ಹೋಗಕ್ಕೆ ಬಂದಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಕಣ್ರಿ ಅಂತ ಹೇಳಿ ಕಾಂತ ಟೆನ್ಷನ್ ಆಗ್ತಾರೆ. ಆದ್ರೆ ಆ ಕಡೆ ವಿವೇಕ್ ಮತ್ತೆ ಗೌರಿ, ನೀವು ಮನೆಗೆ ಬಂದು ಕಾಫಿ ಕುಡ್ಕೊಂಡು ಹೋಗ್ಬೋದಲ್ಲ ಅಂತ ಗೌರಿ ಹೇಳ್ತಿರ್ತಾರೆ. ಇಲ್ಲಿ ವಿವೇಕ್ ಅಂತೂ ಬಯೋ ರೀತಿ ಆಕ್ಷನ್ ಮಾಡ್ಕೊಂಡು ಇಲ್ಲ ನಂಗೆ ಅರ್ಜೆಂಟಾಗಿ ಆಫೀಸಲ್ಲಿ ಮೀಟಿಂಗ್ ಇದೆ, ನಾನು ಹೋಗಬೇಕು ಅಂತ ವಿವೇಕ್ ಹೇಳ್ತಿರ್ತಾರೆ. ಅಷ್ಟೊಂದು ಅರ್ಜೆಂಟಾ ಅಂತ ಇಲ್ಲಿ ಗೌರಿ ರೇಗಿಸ್ತಿರ್ತಾರೆ. ಅವರಿಬ್ರು ಸಂಭಾಷಣೆನ ಮನೆ ಒಳಗಡೆ ಇದ್ದಂತ ಕಾಂತ ಮತ್ತೆ ಶಾಂತವೀರಣ್ಣ ತಪ್ಪಾಗಿ ಅರ್ಥ ಮಾಡ್ಕೋತ ಎಲ್ಲಾನು ನಾವು ಉಲ್ಟಾನೆ ನಡೀತಾ ಇದೆಯಲ್ಲ, ಕಾಂಟ್ರಾಕ್ಟ್ ಕೈಯಿಂದ ತಪ್ಪೋಯ್ತು ಅನ್ಕೊಂಡೆ, ಆದ್ರೆ ಇಲ್ಲಿ ನೋಡ್ರಿ ಏನಾಯ್ತು ಅಂತ. ಇಲ್ಲಿ ನೋಡಿದ್ರೆ ನಮ್ಮ ಮಗಳು ಸಂಸಾರನೂ ಹಾಳಾಗ್ತಿದ್ಯಲ್ಲ, ನಿಜವಾಗ್ಲೂ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಕಾಂತ ಕಣ್ಣೀರಾಗ್ತಾರೆ. ಶಾಂತವೀರಣ್ಣ ಹೇಳ್ತಿರ್ತಾರೆ, ಕಾಂತ ಇವಾಗ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಬೇಡ, ಮೊದ್ಲು ಹೋಗ್ಬಿಟ್ಟು ಅಳಿಯಂದ್ರನ್ನ ಸಮಾಧಾನ ಮಾಡೋಣ, ಬಾ ಹೋಗೋಣ ಅಂತ ಹೇಳಿ ಶಾಂತವೀರಣ್ಣ ಅವರು ಕಾಂತನ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಗೌರಿಗಂತೂ ವಿವೇಕ್ ಮನೆಗೆ ಬನ್ನಿ ಅಂತ ಕೇಳಿ ಸಾಕಾಗುತ್ತೆ. ಸುಮ್ಮನೆ ಹೋಗ್ತೀಯಾ ನೀನು, ನಿನ್ನ ಪಾಡಿಗೆ ನೀನು, ನನಗೆ ಬೇರೆ ಕೆಲಸ ಇದೆ, ಮೊದಲು ನಿನ್ನ ಲಗೇಜ್ ತಗೊಂಡು ಮನೆ ಒಳಗಡೆ ಹೋಗು ಅಂತ ವಿವೇಕ್ ಹೇಳ್ತಾರೆ. ಆ ಮಾತನ್ನು ಕೇಳಿ ಶಾಂತವೀರಣ್ಣ ಹಾಗೂ ಕಾಂತ ತುಂಬಾ ಟೆನ್ಷನ್ ಆಗ್ತಾರೆ. ನಿನ್ಗೆ ಹೇಳ್ತಿರೋದು ಮನೆ ಒಳಗಡೆ ಹೋಗು, ಅರ್ಥ ಆಗ್ತಿಲ್ವಾ ಅಂತ ಹೇಳಿ ವಿವೇಕ್ ಕೂಗಾಡ್ಬಿಡ್ತಾರೆ. ರೀ, ನಾನು ಹೇಳಿಲ್ವಾ ನಮ್ಮ ಮಗಳನ್ನ ಮನೆಗೆ ಬಿಟ್ಟು ಹೋಗಕ್ಕೆ ಬಂದಿದ್ದಾರೆ ಅಳಿಯಂದ್ರು ಅಂತ ಹೇಳಿ ಇಲ್ಲಿ ಕಾಂತ ಸೀದಾ ಬಂದ್ಬಿಟ್ಟು ವಿವೇಕ್ ಕಾಲ್ನ ಹಿಡ್ಕೋತಾರೆ. ಇನ್ನೊಂದ್ ಕಡೆ ಶಾಂತವೀರಣ್ಣ ಅವರು ಪಾಪಚೆ ವಿವೇಕ್ ಕೈನ ಇಟ್ಕೋತಾರೆ. ಅಳಿಯಂದ್ರೆ ನಿಮ್ ಕೈ ಮುಗಿತೀನಿ ಅಂತ ಶಾಂತವೀರಣ್ಣ ಅವರು ಕೈನ ಮುಗಿತಿರ್ತಾರೆ. ಇನ್ನೊಂದ್ ಕಡೆ ಕಾಂತ, ಅಳಿಯಂದ್ರೆ ನಿಮ್ ಕಾಲ್ ಬೇಕಾದ್ರೂ ಮುಗಿತೀನಿ ಅಂತ ಕಾಂತ ಹೇಳ್ತಿರ್ತಾರೆ. ಅಶೋ, ಏನ್ ಮಾಡ್ತಿದ್ದೀರಾ, ಮೊದಲು ನೀವು ಎದ್ದೇಳಿ ಅಂತ ಹೇಳಿ ಇಲ್ಲಿ ವಿವೇಕ್
ಕಾಂತಾನ ಎದ್ದೇಳಿಸ್ತಾರೆ. ಅಂದ್ರೆ ನಾವು ಮಾಡಿದ ಒಂದೇ ಒಂದು ತಪ್ಪಿಂದ ನಮ್ಮ ಮಗಳಿಗಂತೂ ನೀವು ಈಗೆಲ್ಲ ಮಾಡಬೇಡಿ, ನಮ್ಮ ಮಗಳ ಕೈನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಹೇಳಿ ಕಾಂತ ಕೈ ಮುಗಿತಾರೆ. ವಿವೇಕ್ ನೋಡಿ ಅಂದ್ರೆ ನಿಮ್ಮ ಕೈ ಮುಗಿತೀನಿ, ನಮ್ಮ ಗೌರಿನ ಮನೆಗೆ ವಾಪಸ್ ಕರ್ಕೊಂಡೋಗಿ, ಏನೇ ತಪ್ಪಿದ್ರು ಅದನ್ನೆಲ್ಲ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ, ಇನ್ಮುಂದೆ ಗೌರಿ ಈ ಕಡೆ ಬರೋದಿಲ್ಲ, ನಿಮ್ಮ ಕೈ ಮುಗಿತೀನಿ, ಬೇಕಾದ್ರೆ ಕಾಲು ಮುಗಿತೀನಿ ಅಂತ ಹೇಳಿ ಶಾಂತವೀರಣ್ಣ ಅವರು ವಿವೇಕ್ ಕಾಲ್ನ ಹಿಡಿಯೋದಕ್ಕೆ ಹೋಗ್ತಾರೆ. ಆಗ ಇಲ್ಲಿ ವಿವೇಕ್ ಶಾಕ್ ಆಗ್ತಾರೆ. ಇಲ್ಲ ಆಗಲ್ಲ ಅಂತ ವಿವೇಕ್ ಹೇಳ್ತಾರೆ. ಕೇಳಿ ಶಾಂತವೀರಣ್ಣ ಹಾಗೂ ಕಾಂತ ತುಂಬಾ ಟೆನ್ಷನ್ ಆಗ್ತಾರೆ. ಅಲ್ಲ ಅಳಿ ಅಂದ್ರೆ ಆಗಲ್ಲ ಅಂತ ಅಂದ್ರೆ ಏನು ಅಂತ ಶಾಂತವೀರಣ್ಣ ಕೇಳ್ತಾರೆ. ಹೌದು ಆಗಲ್ಲ ಅಂದ್ರೆ ಆಗಲ್ಲ, ಇದು ನನ್ನ ಡಿಸಿಷನ್ ಅಲ್ಲ, ನನ್ನ ತಾತನ ಡಿಸಿಷನ್ ಅಂತ ವಿವೇಕ್ ಹೇಳ್ತಾರೆ. ಅಯ್ಯೋ ದಿನ ಬಂದವರಲ್ವಾ, ಅವ್ರ ಜೊತೆ ಬೇಕಾದ್ರೆ ನಾವು ಬಂದು ಮಾತಾಡ್ತೀವಿ ಅಳಿ ಅಂದ್ರೆ ಅಂತ ಕಾಂತ ಹೇಳ್ತಿರ್ತಾರೆ. ಅಲ್ಲ ಅಪ್ಪ ಅಮ್ಮಂಗೆ ಏನಾಗಿದೆ, ಯಾಕಿಷ್ಟು ಟೆನ್ಷನ್ ಆಗಿದ್ದಾರೆ ಅಂತ ಗೌರಿ ಮನಸ್ಸಲ್ಲಿ ಅನ್ಕೋತಾರೆ. ಅಲ್ಲ ಒಂದೇ ಒಂದ್ಸತಿ ಅವಳು ಆ ಥರ ಮಣ್ಣಿನ ಗೊಂಬೆ ಮಾಡಿದ್ಲು ಅಂತ ಅವಳನ್ನ ಪರ್ಮನೆಂಟಾಗಿ ಮನೇಲೆ ಬಿಟ್ಟು ಹೋಗ್ತಿದ್ದೀರಲ್ಲ, ಇದು ಎಷ್ಟು ಸರಿ ಅಂತ ಕಾಂತ ಕೇಳ್ತಾರೆ. ಕಾಂತ ಮಾತು ಕೇಳಿ ವಿವೇಕ್ ಶಾಕ್ ಆಗ್ತಾರೆ. ಏನೋ ಪರ್ಮನೆಂಟಾಗಿ ಮನೇಲಿ ಬಿಟ್ಟು ಹೋಗೋಕೆ ಬಂದಿದ್ದೀನ, ಅದು ಈ ಪುಣ್ಯವತಿನ ಅಂತ ವಿವೇಕ್ ಹೇಳ್ತಾರೆ. ವಿವೇಕ್ ಮಾತು ಕೇಳಿ ಇಲ್ಲಿ ಕಾಂತ ಮತ್ತು ಶಾಂತವೀರಣ್ಣ ಅವ್ರಿಗೆ ಖುಷಿ ಆಗುತ್ತೆ. ಅಳಿ ಅಂದರೆ ಮತ್ತೆ ಲಗೇಜ್ ಅಂತ ಕಾಂತ ಕೇಳ್ತಾರೆ. ಅಶೋ ಇದಾ ಮಣ್ಣಲ್ಲಿ ಗೊಂಬೆ ಮಾಡ್ತಾಳಲ್ಲ ಅವಳು, ರೇಷ್ಮೆ ಸೀರೆ ಎಲ್ಲ ಹಾಳಾಗಬಾರ್ದು ಅಂತ ತಾತನೇ ಐಡಿಯಾ ಕೊಟ್ಟಿದ್ದು, ಅದಕ್ಕೆ ಲಗೇಜಲ್ಲಿ ಒಂದಿಷ್ಟು ಬಟ್ಟೆಗಳು ತಂದಿದ್ದಾಳೆ ಅಷ್ಟೇ, ಕರ್ಕೊಂಡೋಗಿ ನಿಮ್ಮ ಮಗಳನ್ನ ಅಂತ ವಿವೇಕ್ ಹೇಳ್ತಾರೆ. ವಿವೇಕ್ ಮಾತು ಕೇಳಿ ಕಾಂತ ತುಂಬಾ ಖುಷಿ ಆಗ್ತಾರೆ. ಅಳಿ ಅಂದರೆ ಸ್ವಲ್ಪ ಒಂದು ಕಾಫಿ ಕುಡ್ಕೊಂಡು ಹೋಗ್ಬಾರ್ದಾ ಅಂತ ಕಾಂತ ಹೇಳ್ತಾರೆ. ಕಾಫಿನ ಇಲ್ಲ ಬೇಡ, ನಂಗೆ ತುಂಬ ಟೈಮ್ ಆಯಿತು, ನಾನು ಸಂಜೆ ಬಂದು ಗೌರಿನ ಕರ್ಕೊಂಡು ಹೋಗ್ತೀನಿ ಅಂತ ವಿವೇಕ್ ಹೇಳ್ತಾರೆ. ಇಲ್ಲ ಅಳಿ ಅಂದರೆ ಇಷ್ಟು ದೂರ ಬಂದಮೇಲೆ ನೀವು ಮನೆ ಒಳಗಡೆ ಬಂದಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ, ದಯವಿಟ್ಟು ಬನ್ನಿ ಅಂತ ಶಾಂತವೀರಣ್ಣ ಹೇಳ್ತಾರೆ. ಕೊನೆಯದಾಗಿ ಇಲ್ಲಿ ಗೌರಿ ಅಯ್ಯೋ ಅಪ್ಪ ಅಮ್ಮ ಇಷ್ಟೊಂದು ಕೇಳ್ಕೊತಿದ್ದಾರಲ್ವಾ, ಕೇಳಿದ್ಮೇಲೆ ನೀವು ಬರ್ದೇ ಇದ್ರೆ ಹೇಗೆ, ಬನ್ನಿ ಅಂತ ಹೇಳಿ ಇಲ್ಲಿ ಗೌರಿನೇ ವಿವೇಕ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಏ ಪುಣ್ಯವತಿ ಅಂತ ಹೇಳಿ ಗೌರಿ ವಿವೇಕ್ ಹೋಗ್ತಾರೆ. ಆ ಕಡೆ ಅಡುಗೆ ಮನೆಯಲ್ಲಿ ಗೌರಿ ಮತ್ತೆ ಕಾಂತ ಇರ್ತಾರೆ. ಅಳಿಯಂದಿಗೆ ಸ್ವಲ್ಪ ತಿಂಡಿ ತೊಗೊಂಡೋಗಮ್ಮ ಅಂತ ಕಾಂತ ಹೇಳ್ತಾರೆ. ಅಮ್ಮ ಅವ್ರ ಮನೇಲೇ ತಿನ್ಕೊಂಡು ಬಂದರು ಬಿಡಮ್ಮ, ಇಲ್ಲಿ ತಿನ್ನಲ್ಲ ಅನಿಸುತ್ತೆ ಅಂತ ಗೌರಿ ಹೇಳ್ತಾರೆ. ಇಲ್ಲ ನಾನು ತುಂಬ ಖುಷಿಯಿಂದ ಅಳಿಯಂದ್ರಿಗೆ ಅಂತ ಅರ್ಜೆಂಟಲ್ಲಿ ಮಾಡಿದ್ದೀನಿ, ತೊಗೊಂಡೋಗಿ ಕೊಡು ಅಂತ ಕಾಂತ ಹೇಳ್ತಾರೆ. ಸರಿ ತಿಂತಾರೇನೋ ನನಗೆ ಗೊತ್ತಿಲ್ಲ, ಕೊಡ್ತೀನಿ ಅಂತ ಹೇಳಿ ಗೌರಿ ಬರ್ತಾರೆ. ಸರಿ ನಂಗೆ ಟೈಮ್ ಆಯಿತು ನಾನು ನೋಡ್ತೀನಿ ಅಂತ ಹೇಳಿ ವಿವೇಕ್ ಹೋಗ್ತಿರ್ತಾರೆ. ಅಲ್ಲ ನೀವು ಹೊರಟೋದ್ರೆ ಇದನ್ನು ಯಾರು ತಿಂತಾರೆ ಅಂತ ಗೌರಿ ಕೇಳ್ತಾರೆ. ತಿನ್ನಲ್ಲ ಅಂದರೆ ನಾನು ತಿನ್ನಲ್ಲ, ನಾನು ತಿಂಡಿ ತಿಂದಿದ್ದೀನಲ್ವಾ ನಂಗೆ ಬೇಡ ಅಂತ ವಿವೇಕ್ ಹೇಳ್ತಾರೆ. ತಿನ್ನಲ್ಲ ಅಂದರೆ ನಿಮ್ಮನ್ನ ಯಾರು ಬಿಡ್ತಾರೆ ಅಂತ ಹೇಳಿ ಇಲ್ಲಿ ಗೌರಿ ನಾನೇ ತಿನ್ನಿಸ್ತೀನಿ ಅಂತ ಮುಂದೆ ಬರ್ತಾರೆ. ವಾಟ್ ನೀ ನನಗೆ ತಿನ್ಸದ, ನೋವೇ ಚಾನ್ಸೇ ಇಲ್ಲ, ನನ್ನ ಪಾಡಿಗೆ ನಾನು ಆಫೀಸ್ಗೆ ಹೋಗ್ಬೇಕು, ನನ್ನನ್ನು ಬಿಟ್ಬಿಡು ಅಂತ ಹೇಳಿ ಇಲ್ಲಿ ವಿವೇಕ್ ಮುಂದೆ ಹೋಗ್ತಿರ್ತಾರೆ. ಗೌರಿ ವಿವೇಕ್ನ ಓಡಾಡಿಸ್ಕೊಂಡು ಬರ್ತಾ ಇರ್ತಾರೆ. ಕೊನೆಯದಾಗಿ ಇಲ್ಲಿ ವಿವೇಕ್ ಅವರು ಮನೆ ಆಚೆ ಬರ್ತಾರೆ. ಅಲ್ಲೇ ಶಾಂತವೀರಣ್ಣ ಅವರು ಕಾಂತ ಅವರು ಮಣ್ಣಿನ ಗೊಂಬೆ ಮಾಡಬೇಕಲ್ಲ, ಅದಕ್ಕೆ ಬೇಕಾಗಿರೋಂಥ ಮಣ್ಣಿರುತ್ತಲ್ಲ ಅದ್ರ ಮೇಲೆ ಮಿಸ್ ಆಗಿ ವಿವೇಕ್ ಕಾಲನ್ನ ಹಾಕ್ಬಿಡ್ತಾರೆ. ವಿವೇಕ್ ಪರಿಸ್ಥಿತಿ ನೋಡಿ ಅಲ್ಲೇ ಇದ್ದಂಥ ಕಾಂತ ಮತ್ತೆ ಶಾಂತವೀರಣ್ಣ ನಗದಿಕ್ಕೆ ಶುರು ಮಾಡ್ತಾರೆ. ಇದೇ ನಾಳಿ ಅಂದ್ರೆ ನೀವ್ಯಾಕೆ ಮಣ್ಣು ಮೇಲೆ ಕಾಲಿಡಕ್ ಹೋದ್ರಿ ಅಂತ ಶಾಂತವೀರಣ್ಣ ಕೇಳ್ತಾರೆ. ಅದು ನಿಮ್ಮ ಮಗಳು ಅಂತ ಇಲ್ಲಿ ವಿವೇಕ್ ಹೇಳಕ್ ಬರ್ತಾರೆ. ಏನೂ ಇಲ್ಲಪ್ಪ, ನಿಮ್ಮ ಅಳಿಯಂದ್ರಿಗೆ ಮಣ್ಣಿನ ಮೇಲೆ ನಡೆದಾಡ್ಬೇಕಂತ ಆಸೆ ಆಯ್ತಂತೆ, ಅದಕ್ಕೆ ಮಿಸ್ ಆಗಿ ಬಂದ್ಬಿಟ್ರು ಅಂತ ಗೌರಿ ಹೇಳ್ತಾರೆ. ಸುಮ್ಮನೆ ಏನೇನೋ ಮಾತಾಡ್ಬೇಡ ಪುಣ್ಯವತಿ ಅಂತ ಹೇಳಿ ವಿವೇಕ್ ಆಚೆ ಬರ್ತಿರ್ತಾರೆ. ಅಶೋ ಸರ್ ಈ ಥರ ಆಚೆ ಬರಬಾರ್ದು, ಒಂದ್ಸತಿ ಮಣ್ಣಿನ ಮೇಲೆ ಕಾಲಿಟ್ಟ ಮೇಲೆ ಮುಗೀತು, ಒಂದು ರೌಂಡು ಮಣ್ಣ ಮೇಲೆ ಕಾಲು ಹಾಕ್ಬಿಟ್ಟೆ ಬರಬೇಕು ಅಂತ ಗೌರಿ ಹೇಳ್ತಾರೆ. ಸರಿ ಅಂತ ಹೇಳಿ ಇಲ್ಲಿ ವಿವೇಕ್ ಅಲ್ಲೇ ಓಡಾಡ್ತಿರ್ತಾರೆ. ಅಲ್ಲ ಅಳಿಯಂದ್ರು ಒಬ್ರೆ ಅಲ್ಲಿದ್ದಾರಲ್ಲಮ್ಮ, ನೀನು ಅವ್ರ ಜೊತೆ ಹೋಗಮ್ಮ ಅಂತ ಕಾಂತ ಹೇಳ್ತಾರೆ. ರೀ ಅಂತ ಇಲ್ಲಿ ಗೌರಿ ವಿವೇಕ್ನ ರೇಗಿಸ್ತಾರೆ. ಹಾಗೆ ಇಲ್ಲಿ ವಿವೇಕ್ ಕೈ ಹಿಡ್ಕೊಂಡು ಮಣ್ಣಿನ ಮೇಲೆ ಕರ್ಕೋತಾರೆ. ಗೌರಿ ಮತ್ತೆ ವಿವೇಕ್ ಇಬ್ರು ಸೇರಿ ಮಣ್ಣನ್ನ ತುಳಿತಿರ್ತಾರೆ. ಇಲ್ಲಿ ಗೌರಿ ಇದ್ದವರು ವಿವೇಕ್ನ ರೇಗಿಸ್ಬೇಕು ಅಂತ ಹೇಳಿ ಅವ್ರ ಕೈ ಹಿಡ್ಕೊಂಡು ಒಂದು ಭುಜದ ಮೇಲೆ ಹಾಕ್ಸ್ಕೋತಾರೆ, ಇನ್ನೊಂದು ಕೈನ ಅವರ ಸೊಂಟದ ಕಡೆ ಹಾಕ್ಸ್ಕೋತಾರೆ. ಇಲ್ಲಿ ವಿವೇಕ್ ಗೌರಿ ಸೊಂಟ ಮುಟ್ಟಿ ತುಂಬಾನೇ ಶಾಕ್ ಆಗ್ತಾರೆ. ಗೌರಿ ಅಂತೂ ಪ್ರೀತಿಯಿಂದ ವಿವೇಕ್ ನೋಡ್ತಿರೆ, ವಿವೇಕ್ ಅಂತೂ ಗೌರಿನ ತುಂಬಾ ಶಾಕಲ್ಲಿ ನೋಡ್ತಿರ್ತಾರೆ. ಇಲ್ಲಿ ನಾಳೆ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.